ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಟ್ರಿಶ್ ಸ್ಟ್ಯಾಟಿಸ್ ಅವರ ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಮ್ಮ ಟ್ರಿಶ್ ಸ್ಟ್ಯಾಟಿಸ್ ಅವ್ರನ್ನ ಮನಿ ಇನ್ ದ ಬ್ಯಾಂಕಿಗೆ ಕನ್ಫರ್ಮ್ ಮಾಡಿದ್ದಾರೆ. ಮನಿ ಇನ್ ದ ಬ್ಯಾಂಕ್ ನ ಹೋಸ್ಟ್ ಆಗಿ ನಮಗೆ ಟ್ರಿಶ್ ಸ್ಟ್ಯಾಟಿಸ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಮೊದಲೇ ನಮ್ಮ ಟ್ರಿಶ್ ಸ್ಟ್ಯಾಟಿಸ್ ಅವರು ಹಿಂಟ್ ನ ಕೊಡೋದಕ್ಕೋಸ್ಕರ ತಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಮನಿ ಇನ್ ದ ಬ್ಯಾಂಕ್ ನ ಎರಾನಾದೊಳಗಡೆ ಹೋಗ್ತಾ ಇರುವಂತಹ ಒಂದು ಸಿನಿಮ್ಯಾಟಿಕ್ ವಿಡಿಯೋನ ನಮ್ಮ ಟ್ರಿಶ್ ಸ್ಟ್ಯಾಟಿಸ್ ಅವರು ಅಪ್ಲೋಡ್ ಮಾಡಿ ಮನಿ ಇನ್ ದ ಬ್ಯಾಂಕ್ ನು ಕೂಡ ಟ್ಯಾಗ್ ಮಾಡ್ತಾರೆ. ಇದಾದ್ಮೇಲೆ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಟ್ರಿಶ್ ಸ್ಟ್ಯಾಟಿಸ್ ಅವರ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಟ್ರಿಶ್ ಸ್ಟ್ಯಾಟಿಸ್ ಅವರೇ ಮನಿ ಇನ್ ದ ಬ್ಯಾಂಕ್ ನ ಹೋಸ್ಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತ. ಪ್ರಾಬಬ್ಲಿ ಡಬ್ಲ್ಯೂ ಅವ್ರು ಏನಾದ್ರೂ ಟ್ರಿಶ್ ಸ್ಟ್ಯಾಟಿಸ್ ಅವ್ರನ್ನ ಯೂಸ್ ಮಾಡ್ಕೋಬಹುದು ಅಂತ ಅನ್ಸಿದ್ರೆ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ನ ಮ್ಯಾಚ್ ಇದೆಯಲ್ಲ, ಆ ಒಂದು ಮ್ಯಾಚ್ ಅಲ್ಲಿ ಜೋಯಿ ಸ್ಟಾರ್ಕ್ ಅವ್ರನ್ನ ಸೋಲ್ಸೋದಕ್ಕೋಸ್ಕರನು ಕೂಡ ನಮ್ಮ ಟ್ರಿಶ್ ಸ್ಟ್ಯಾಟಿಸ್ ಅವ್ರನ್ನ ಡಬ್ಲ್ಯೂ ಅವರು ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಇನ್ನೂ ಕೂಡ ನಮ್ಮ ಟ್ರಿಶ್ ಸ್ಟ್ಯಾಟಿಸ್ ಅವರು ಅಫಿಷಿಯಲ್ ಆಗಿ ಡಬ್ಲ್ಯೂ ಇಂದ ರಿಟೈರ್ಮೆಂಟ್ ನ ತಗೊಂಡಿಲ್ಲ. ಅವರು ರೀಸೆಂಟ್ ಆಗಿ ಕಮೆಂಟ್ ಮಾಡಿದ್ರು, ನನ್ನ ಇನ್ನ ಒಂದು ಲಾಸ್ಟ್ ರನ್ ಡಬ್ಲ್ಯೂ ಇಲ್ಲಿ ಬಾಕಿ ಇದೆ ಅಂತ. ಸೊ ಆ ಒಂದು ರನ್ ಕೊಡೋದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ಟ್ರಿಶ್ ಸ್ಟ್ಯಾಟಿಸ್ ಅವ್ರನ್ನ ಯೂಸ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಇದೆ. ಏನೇ ಆಗಲಿ ಟ್ರಿಶ್ ಸ್ಟ್ಯಾಟಿಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ಹೋಸ್ಟ್ ಆಗಿ ಬರ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಇವತ್ತಿನ ಸ್ಮ್ಯಾಕ್ ಡೌನ್ ಬಗ್ಗೆ. ಇವತ್ತಿನ ಸ್ಮ್ಯಾಕ್ ಡೌನ್ ಎಲ್ಲಿ ನಡೀತೋ ಅಲ್ಲೇ ನಮಗೆ ನಾಳೆ ಮನಿ ಇನ್ ದ ಬ್ಯಾಂಕ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ಇವತ್ತಿನ ಸ್ಮ್ಯಾಕ್ ಡೌನ್ ನಾವು ಗಮನಿಸಿದ್ರೆ ಇವತ್ತಿನ ಸ್ಮ್ಯಾಕ್ ಡೌನ್ ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಸ್ಮ್ಯಾಕ್ ಡೌನ್ ಆಗಿರಲಿಲ್ಲ. ಅಫ್ಕೋರ್ಸ್ ಮನಿ ಇನ್ ದ ಬ್ಯಾಂಕ್ ಸೋಲ್ಡ್ ಔಟ್ ಆಗಿದೆ, ಬಟ್ ಅದಕ್ಕಿಂತ ಮುಂಚಿನ ಸ್ಮ್ಯಾಕ್ ಡೌನ್ ಸೋಲ್ಡ್ ಔಟ್ ಆಗಿರಲಿಲ್ಲ. ಅಂಡ್ ಫ್ಯಾನ್ಸ್ ಗಳು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ಮ್ಯಾಕ್ ಡೌನ್ ಖಾಲಿ ಹೊಡಿತಾ ಇದೆ ಅಂತ. ಸ್ವಲ್ಪ ಜನ AEW ನ ಲವರ್ಸ್ ಗಳು ಹಾಗೆ ಡಬ್ಲ್ಯೂ ನ ಹೇಟರ್ಸ್ ಗಳು ಈ ರೀತಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ನನಗಂತೂ ಅರ್ಥ ಆಗ್ತಾ ಇಲ್ಲ, ಅಲ್ಲಿ ಸೀಟ್ ಗಳು ಉಳಿದಿರೋದೇ ಚೂರೇ ಚೂರು, ಅದನ್ನು ಕೂಡ ಇವರು ಅಪ್ಲೋಡ್ ಮಾಡ್ತಾ ಇದ್ದಾರೆ. ನಾಳೆ ಮನಿ ಇನ್ ದ ಬ್ಯಾಂಕ್ ನ ಅಪ್ಲೋಡ್ ಮಾಡ್ಲಿ, ಆಗ ನೋಡ್ಕೋತೀನಿ. ಮನಿ ಇನ್ ದ ಬ್ಯಾಂಕ್ ತುಂಬಾನೇ ಸೋಲ್ಡ್ ಔಟ್ ಆಗಿದೆ. ಅಂಡ್ 15,000ಕ್ಕಿಂತ ಜಾಸ್ತಿ ಟಿಕೆಟ್ ಗಳನ್ನ ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕ್ ಗೆ ಸೋಲ್ಡ್ ಔಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಇವತ್ತಿನ ಸ್ಮ್ಯಾಕ್ ಡೌನ್ ಬಗ್ಗೆನೇ. ಇವತ್ತಿನ ಸ್ಮ್ಯಾಕ್ ಡೌನ್ ಟೊರಾಂಟೊ ಕೆನಡಾದಲ್ಲಿ ನೋಡೋದಕ್ಕೆ ಸಿಗ್ತಲ್ಲ. ಅಂಡ್ ಟೊರಾಂಟೊ ಕೆನಡಾ ನಮ್ಮ ಸ್ಯಾಮಿ ಝೈನ್ ಅವರ ಹೋಮ್ ಗ್ರೌಂಡ್. ಅದಕ್ಕೋಸ್ಕರ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಒಂದು ಡಾರ್ಕ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಸ್ಯಾಮಿ ಝೈನ್ ಹಾಗೆ ಚಾಡ್ ಗೇಬಲ್ ಅವರ ನಡುವೆ. ಅಫ್ಕೋರ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಹೋಮ್ ಗ್ರೌಂಡ್ ಹೀರೋ ನಮ್ಮ ಸ್ಯಾಮಿ ಝೈನ್ ಅವರು ವಿನ್ ಆಗಿದ್ದಾರೆ. ನಮ್ಮ ಸ್ಯಾಮಿ ಝೈನ್ ಅವ್ರಿಗೂ ಕೂಡ ಒಂದು ಮೊಮೆಂಟ್ ನ ಕೊಡೋದಕ್ಕೆ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಬುಕ್ ಮಾಡಿದ್ರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಇವತ್ತಿನ ಸ್ಮ್ಯಾಕ್ ಡೌನ್ ಓಪನಿಂಗ್ ಅಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಚಾಡ್ ಗೇಬಲ್ ಅವ್ರನ್ನ ರೋಸ್ಟ್ ಕೂಡ ಮಾಡ್ತಾರೆ. ನೀನ್ ಇನ್ನೂ ಕೂಡ ಬದುಕಿದ್ಯಾ, ನಾನು ನೀನ್ ಇನ್ನೂ ಕೂಡ ಬದುಕಿರಲ್ಲ ಅಂತ ಅನ್ಕೊಂಡಿದ್ದೆ ಅಂತ ರೋಸ್ಟ್ ಕೂಡ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಮ್ಮ ಎಕ್ಸ್ ಅಕೌಂಟ್ ಅಲ್ಲೂ ಕೂಡ ಆ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೆ ನಮ್ಮ ಚಾಡ್ ಗೇಬಲ್ ಅವ್ರನ್ನ. ನೀವು ಇಲ್ಲಿ ನೋಡ್ತಾ ಇರಬಹುದು, ಐ ಹ್ಯಾವ್ ಜಸ್ಟ್ ಸೀನ್ ಚಾಡ್ ಗೇಬಲ್ ರಾಕ್ ಅಪ್ ಇನ್ ಟೊರಾಂಟೊ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇಲ್ಲಿ ಒಂದು ವಿಡಿಯೋನ ಅವರು ಅಪ್ಲೋಡ್ ಮಾಡಿದ್ದಾರೆ. ಅಂದ್ರೆ ಈ ವಿಡಿಯೋ ಒಂಥರ ಕಾಮಿಡಿ ವಿಡಿಯೋ ಅಂತಾನೆ ಹೇಳ್ಬಹುದು. ಬದುಕಿದ್ಯೋ ಸತ್ತಿದ್ಯೋ ಅನ್ನೋ ಒಂದು ಕಾನ್ವರ್ಸೇಷನ್ ಈ ಒಂದು ವಿಡಿಯೋದಲ್ಲಿ ನಡೀತಾ ಇರುತ್ತೆ. ಸೊ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಎಲ್ಲರನ್ನೂ ಕೂಡ ರೋಸ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಸ್ಯಾಮಿ ಝೈನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಾಳೆ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ಬ್ರಾನ್ ಬ್ರೇಕರ್ ಅವರ ಮೇಲೆ ಡಿಫೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಂಡ್ ಅವರು ಆ ಒಂದು ಮ್ಯಾಚ್ ಅಲ್ಲಿ ಸೋಲೋ ಅಂತಹ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ. ಲಿಟರಲಿ ಗೈಸ್, ಸೋತ್ರೆ ಅಂತೂ ಸಖತ್ತು ಶಾಕ್ ಆಗುತ್ತೆ. ಯಾಕಂದ್ರೆ ರಸಲ್ ಮೇನಿಯಾದಲ್ಲಿ ಅವರು ಗಂತರ್ ಅವ್ರನ್ನ ಸೋಲಿಸಿ ಬರ್ತಾ ಇದ್ದಾರೆ. ಅಂಡ್ ಸಡನ್ ಆಗಿ ಮನಿ ಇನ್ ದ ಬ್ಯಾಂಕ್ ಅಂದ್ರೆ ತಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಸ್ಯಾಮಿ ಝೈನ್ ಅವರು ಏನಾದ್ರು ಸೋತ್ರೆ ನಿಜವಾಗ್ಲೂ ತುಂಬಾ ಶಾಕ್ ಆಗುತ್ತೆ. ಅದೇ ರೀತಿ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಒಳ್ಳೆ ಬುಕಿಂಗ್ ಕೂಡ ಡಬ್ಲ್ಯೂ ಅವರು ಕೊಟ್ಟಂಗೆ ಆಗುತ್ತೆ. ಸೊ ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮ್ಮ ಸ್ಯಾಮಿ ಝೈನ್ ಅವರು ಸೋತ್ರೆ ಪ್ರಾಬಬ್ಲಿ ಗೈಸ್ ನಮ್ಮ ಸ್ಯಾಮಿ ಝೈನ್ ಅವರು ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಲ್ಲಿ ಇನ್ವಾಲ್ವ್ ಆಗೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಡಬ್ಲ್ಯೂ ಅವರು ಏನಾದ್ರೂ ನಮ್ಮ ಸ್ಯಾಮಿ ಝೈನ್ ಅವ್ರನ್ನ ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಲ್ಲಿ ಇನ್ವಾಲ್ವ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ಅಲ್ಲಿ ಈಗ ನಮಗೆ 4 ಜನ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಬಟ್ ರೋಮನ್ ರೈನ್ಸ್ ಅವರು ರಿಟರ್ನ್ ಆದಾಗ ಅವ್ರ ಕಡೆ ಬರೀ 3 ಜನ ಆಗೋಗ್ತಾರೆ. ರೋಮನ್ ರೈನ್ಸ್, ಜಿಮ್ಮಿ ಉಸೋ ಹಾಗೆ ಜೇ ಉಸೋ. ಸೊ ಒಬ್ಬ ಮೆಂಬರ್ನ ಅವಶ್ಯಕತೆ ಇಲ್ಲಿ ಬೇಕಾಗುತ್ತೆ. ಅಂಡ್ ಆ ಒಬ್ಬ ಮೆಂಬರ್ನ ಹುಡ್ಕೋದಕ್ಕೆ ಡಬ್ಲ್ಯೂ ಅವರು ಬೇರೆಲ್ಲೂ ಕೂಡ ಹೋಗ್ಬೇಕಾಗಿಲ್ಲ. ನಮ್ಮ ಸ್ಯಾಮಿ ಝೈನ್ ಅವರು ಆಲ್ವೇಸ್ ಇದ್ದೇ ಇರ್ತಾರೆ. ಆನನರಿ ಹೋಸ್, ಆನನರಿ ಬ್ಲಡ್ ಲೈನ್ ಮೆಂಬರ್ ಯಾವಾಗಲೂ ಕೂಡ ಇದ್ದೇ ಇರ್ತಾರೆ. ಸೊ ಡಬ್ಲ್ಯೂ ಅವರು ಏನಾದ್ರೂ ಆ ಒಂದು ಡೈರೆಕ್ಷನ್ ನ ತೋರಿಸಬೇಕು ಅಂತ ಅನ್ಕೊಂಡ್ರೆ 100% ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಪ್ರಾಬಬ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಸೋಲ್ಬಹುದು. ಅಂಡ್ ಆಗ ಡಬ್ಲ್ಯೂ ಅವರು ಸ್ಯಾಮಿ ಝೈನ್ ಅವ್ರನ್ನ ಈ ಒಂದು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಸ್ಟೋರಿಯಿಂದ ಹೊರಗಡೆ ತೆಗೆದು ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಲ್ಲಿ ಇನ್ವಾಲ್ವ್ ಮಾಡುವಂತಹ ಚಾನ್ಸಸ್ ಗಳಿದೆ. ಅಂಡ್ ಈ ರೀತಿ ರೂಮರ್ಸ್ ಗಳು ಹಾಗೆ ಅಪ್ಡೇಟ್ ಗಳು ಬರ್ತಾ ಇದೆ. ಏನೇ ಆಗಲಿ ಗೈಸ್, ರೋಮನ್ ರೈನ್ಸ್ ಅವರು ರಿಟರ್ನ್ ಆದ್ಮೇಲೆ
ನೋಡ್ಬೇಕು ಅವರ ಟೀಮ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡೇಮಿಯನ್ ಪ್ರೀಸ್ಟ್ ಹಾಗೆ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ಮನಿ ಇನ್ ದ ಬ್ಯಾಂಕ್ ನ ಕಿಕ್ ಆಫ್ ಶೋ ಅಲ್ಲಿ ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಒಂದು ಮ್ಯಾಚ್ ಮನಿ ಇನ್ ದ ಬ್ಯಾಂಕ್ ನ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಆಫ್ ಕೋರ್ಸ್ ಈ ಒಂದು ಮ್ಯಾಚ್ ಮನಿ ಇನ್ ದ ಬ್ಯಾಂಕ್ ನ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕರೆ ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ನಮಗೆ ಮನಿ ಇನ್ ದ ಬ್ಯಾಂಕ್ ನ ಓಪನಿಂಗ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದರಿಂದ ಡಬ್ಲ್ಯೂ ಅವರು ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ತಾರೆ ಅಂತ. ಯಾಕಂದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಬ್ಬರೇ ಓಪನ್ ಆಗಿ ಹೇಳಿರೋದು, ನಾನೇನಾದ್ರೂ ಮನಿ ಇನ್ ದ ಬ್ಯಾಂಕ್ ನ ಗೆದ್ದೆ ಗೆಲ್ತೀನಿ ಅಂಡ್ ಗೆದ್ಬಿಟ್ಟು ಆ ಒಂದು ಮನಿ ಇನ್ ದ ಬ್ಯಾಂಕ್ ನ ಅದೇ ನೈಟು ಕ್ಯಾಶ್ ಇನ್ ಮಾಡ್ತೀನಿ ಅಂತ. ಸೊ ಇದರಿಂದ ಡಬ್ಲ್ಯೂ ಅವರು ಕೂಡ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ತಾರೆ ಅಂತ. ಲಿಟರಲಿ ಗೈಸ್ ಸಖತ್ತು ಕನ್ಫ್ಯೂಷನ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಏನೇ ಆಗ್ಲಿ ಗೈಸ್ ಈ ಒಂದು ಮನಿ ಇನ್ ದ ಬ್ಯಾಂಕ್ ನ ಮೈನ್ ಇವೆಂಟ್ ಚಾಂಪಿಯನ್ಶಿಪ್ ಮ್ಯಾಚ್ ಏನಿದೆ ಇಲ್ಲಿ ಒಂದು ವಿಚಿತ್ರವಾದ ಸಿನಾರಿಯೋ ನಮಗೆ ನೋಡೋದಕ್ಕೆ ಸಿಗಬಹುದು. ಅದೇನೇನಾಗಬಹುದು ಅಂತ ನಾನು ನನ್ನ ಪ್ರಿಡಿಕ್ಷನ್ ವಿಡಿಯೋದಲ್ಲಿ ಈಗಾಗಲೇ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಂಡ್ ಅದಕ್ಕೋಸ್ಕರ ಕಾಯ್ತಾ ಇರಿ. ನಾಳೆ ಮನಿ ಇನ್ ದ ಬ್ಯಾಂಕ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.